ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ಸರ್, ಈಗ ಈ ವಿಡಿಯೋ ಒಳಗೆ ಎಕ್ಸಾಮ್ ಹತ್ರ ಬಂದಾಗ ಆಲ್ಮೋಸ್ಟ್ ಈಗ ನಿಮ್ದು 1 ವೀಕ್ ಅದ ಎಕ್ಸಾಮ್. ಲಾಸ್ಟ್ ಮೂಮೆಂಟ್ ಏನೇನು ಸ್ಟಡಿ ಮಾಡ್ಬೇಕು, ಎಷ್ಟು ಮಾಡ್ಬೇಕು ಅನ್ನೋದು ಈ ವಿಡಿಯೋ ಒಳಗೆ ಹೇಳಿ. ಈಗ ನೀವು ಒಮ್ಮೆ ಸ್ಕ್ರೀನ್ ನೋಡಿ, ಸರ್ ಇದೇನು ಫಸ್ಟ್ ಇಯರ್ ಅದಲ್ರಿ ಅಂತ ಥಿಂಕ್ ಮಾಡ್ಬೋದು. ನಿಮಗೆ ಜಸ್ಟ್ ನಾನು ಫಸ್ಟ್ ಇಯರ್ದು ನಿಮಗೆ ಹೆಂಗೆ ಮಾಡಿ ನಂಗೆ ವಿಡಿಯೋಸ್ ಮಾಡಿದ್ದೆ. ಫಸ್ಟ್ ಇಯರ್ದ ಎಕ್ಸಾಮ್ ಲಾಸ್ಟ್ ವೀಕ್ ಮುಗೀತು. I had given important questions through my videos. ಅವ್ರ thumbnails ಇಟ್ಟೇನೆ. ಡಿ ಸೆಕ್ಷನ್ ಅಂದ್ರೆ ಲಾಂಗ್ ಆನ್ಸರ್ಸ್, ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಎರಡು ಕೂಡಿಸಿ 25 ಮಾರ್ಕ್ಸ್ ಆಗ್ತದೆ. ಬಿ ಮತ್ತು ಸಿ ಸೆಕ್ಷನ್ ಕೂಡಿಸಿ 25 ಮಾರ್ಕ್ಸ್ ಆಗ್ತದೆ. ಸೊ ಟೋಟಲ್ 50 ಮಾರ್ಕ್ಸ್ ಆಗ್ತದೆ. I am very happy to tell you that just by referring my videos or by studying through my videos, student easily could have scored 50 out of 70. ಫಸ್ಟ್ ಇಯರ್ಗೆ ನಾ MCQ ಮೇಲೆ ಅದು ವಿಡಿಯೋಸ್ ಮಾಡಿಲ್ಲ. ಸೊ ನಾ ಏನು ವಿಡಿಯೋಸ್ ಮಾಡಿದ್ದೆ ಮತ್ತು ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಕೊಟ್ಟಿದ್ದೆ ಅಷ್ಟೇ ಮಾಡಿ ಅವರು 50ಗೆ 50 ತಗೋಬೋದು. ಈಗ ಜಸ್ಟ್ ನಿಮಗೊಂದು ಫೇತ್ ಬರಲಿ ಅಥವಾ ನಿಮಗೆ ಖರೇನೋ ಸುಳ್ಳು ಅನ್ನೋದು ಗೊತ್ತಾಗ್ಲಿಕ್ಕೆ, ಒನ್ ಆಫ್ ದಿ ಸ್ಟೂಡೆಂಟ್ ಹೂ ಹ್ಯಾಡ್ ಕಮೆಂಟೆಡ್ ಆನ್ ದ ಕಮೆಂಟ್ ಇಲ್ಲಿ ಪೇಸ್ಟ್ ಮಾಡೇನೆ. ಯು ಕ್ಯಾನ್ ಗೋ ಥ್ರೂ ಇಟ್. Sir, I am sure that you only prepared the paper antana. It is not true. So na in paper set madilla, nanu classes ಹೇಳ್ತೇನೆ for last 25 years. So just by experience anta ಅನ್ಬೋದು. You are hiding from me as ಅಂತ ಕೆಳಗೆ ಓದಿದ್ರೆ it is impossible to get exact numericals ಅಂತಾನ. ಅಂದ್ರೆ ಏನಾಗಿದೆ, ಪ್ರಾಬ್ಲಮ್ಸ್ 4 ಇರ್ತಾವ, 2 ಸಾಲ್ವ್ ಮಾಡ್ಬೇಕ್ರಿ. ಫಸ್ಟ್ ಪ್ರಾಬ್ಲಮ್ ಏನಿತ್ತಲ್ಲ ಸೇಮ್ ವಿಚ್ ಐ ಹ್ಯಾಡ್ ಸಾಲ್ವ್ ಹ್ಯಾಡ್ ಕಮ್ ಇನ್ ದಿ ಎಕ್ಸಾಮ್. ಸೆಕೆಂಡ್ ಮತ್ತು ಥರ್ಡ್ ಪ್ರಾಬ್ಲಮ್ ಏನದಲ್ಲ ಸಿಮಿಲರ್ ಸಾಲ್ವ್ ಮಾಡಿದ್ದ, ವ್ಯಾಲ್ಯೂಸ್ ಅಷ್ಟೇ ಚೇಂಜ್ ಅಂತದ ಬಂದದ, ವ್ಯಾಲ್ಯೂ ಚೇಂಜ್ ಆಗಿದೆ. ಫೋರ್ತ್ ಪ್ರಾಬ್ಲಮ್ ತಗೊಂಡ್ವಿ ಅಂತ ಹೇಳಿ ಇದು ಆನ್ಲೈನ್ ಒಳಗಿಲ್ಲ, ಆಫ್ಲೈನ್ ಒಳಗೆ ನಾ ಕ್ಲಾಸ್ ಒಳಗೆ ಸ್ಟೂಡೆಂಟ್ಸಿಗೆ ಸಾಲ್ವ್ ಮಾಡಿಸಿದ್ದೆ. ಅಂದ್ರೆ ನಾ ಏನ್ ಕಲಿಸಿದ್ದೆ ಅಷ್ಟೇ ಮಾಡಿದ್ರೂ ಸ್ಟೂಡೆಂಟ್ಸ್ ವುಡ್ ಹ್ಯಾವ್ ಸ್ಕೋರ್ಡ್ 50 ಮಾರ್ಕ್ಸ್ ಅಂತ ಹೇಳಿ. ಅದಕ್ಕೆ ಕೆಳಗೆ ಏನಂತ ನೋಡ್ರಿ, ಇಫ್ ಯು ಹ್ಯಾಡ್ ಮೇಡ್ MCQ ವಿಡಿಯೋಸ್ ಇಟ್ ವುಡ್ ಹ್ಯಾವ್ ಇವನ್ ಬೀನ್ ಬೆಟರ್ ಅಂತೆ. ಸೊ MCQ ನಂಗೆ ಫಸ್ಟ್ ಇಯರ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಅದಕ್ಕೆ ನಾನು ಅಲ್ಲಿ ಬಿಟ್ಟೆ. ಯಾಕೆ ಹೇಳಿದೆ ಅಂದ್ರೆ, ಈಗ ನೀವು ಆದ್ರೆ ಸಹ ಲಾಸ್ಟ್ ಮೂಮೆಂಟ್ ಎಲ್ಲಾನು ಓದ್ತಾ ಕೂಡ್ಬೇಡ್ರಿ. ವಾಟ್ ಐ ಟೆಲ್ ಯು ಕಾನ್ಸಂಟ್ರೇಟ್, accordingly you do, I will guarantee that you will come out with flying colors. First instruction ನಂದೇನಂದ್ರೆ, please keep your table clean. Keep your study table ಏನಿರ್ತದಲ್ಲ ಸ್ಟಡಿ ಟೇಬಲ್ ಕ್ಲೀನ್ ಅಂತ ಅಂದ್ರೆ ಸ್ವಚ್ಛ ಮಾಡ್ರಿ ಅಂತಲ್ಲ ಐತ್ರಿ ಮೀನಿಂಗ್. ಎಲ್ಲಾ ಬುಕ್ಸ್ ಇಟ್ಕೊಂಡು ಕೂಡ್ಬೇಡ್ರಿ. ಈಗ ಫಾರ್ ಎಕ್ಸಾಂಪಲ್ ಫಿಸಿಕ್ಸ್ ತಗೊಂಡ್ವಿ ಅಂತ ಹೇಳ್ರಿ, ಒಂದ್ 4 ಬುಕ್, ಒಂದು ನಿಮ್ದು ನೋಟ್ಸ್, ಒಂದು ಕಾಲೇಜ್ ನೋಟ್ಸ್, ಒಂದು ಮತ್ತೊಂದು ಯಾವ್ದಾರ ಒಂದು ಟೆಕ್ಸ್ಟ್ ಬುಕ್, ಒಂದು ಯೂಟ್ಯೂಬ್ ಅದ್ ನೋಡಿ PDF, ಹಿಂಗೆಲ್ಲ ನೀವು ಎಲ್ಲಾನು ಇಟ್ಕೊಂಡು ಕೂಡ್ಬೇಡ್ರಿ ಲಾಸ್ಟ್ ಮೂಮೆಂಟ್. ಇದ್ರೊಳಗೆ ನೀವು ಯಾವ್ದು ಕಂಫರ್ಟೇಬಲ್ ಅದಿರಿ, ನಿಮಗೆ ಯಾವ್ದು ಈಸಿ ಅನಿಸ್ತದ, ಮೊದ್ಲಿಂದ ಯಾವ್ದು ಓದಿರಿ ಅದು ಒಂದ್ ಇಟ್ಕೋರಿ, ಉಳ್ಕಿದ್ದೆಲ್ಲ ಟೇಬಲ್ ಮೇಲಿಂದ ಸರಿಸಿ ಬಿಡ್ರಿ. ದಿಸ್ ಈಸ್ ಫಸ್ಟ್ ಇನ್ಸ್ಟ್ರಕ್ಷನ್ ಅಂತ. ಸೆಕೆಂಡ್ ಒನ್, ಈಸಿಲಿ ನೀವು ಸ್ಕೋರ್ ಮಾಡ್ಲಿಕ್ಕೆ, ಈಸಿಲಿ ಬಹಳ ನೀವು ಏನ್ರಿ ಡಾಂಕಿ ವರ್ಕ್ ಟೈಪ್ ಮಾಡ್ಬೇಡ್ರಿ. ಸ್ಟಡಿ ಸ್ಮಾರ್ಟ್ಲಿ. ಇಫ್ ಯು ಸ್ಟಡಿ ಫಸ್ಟ್ 4 ಟಾಪಿಕ್ಸ್ ಥರೋ, ಫಸ್ಟ್ 4 ಟಾಪಿಕ್ಸ್ ಅಂದ್ರೆ ಫ್ರಮ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಅಪ್ ಟು ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್. ಲಾಸ್ಟ್ 4 topics means from dual nature to semiconductors. If you study this much, you will be able to score around 60 marks out of 70. 70 ಒಳಗೆ ಅರೌಂಡ್ 60 ಮಾರ್ಕ್ಸ್ ನಿಮಗೆ ಇಲ್ಲೇ ಬರ್ತವೆ. ಅದ್ರ ಜೊತೆ ನಾ ಒಂದೆರಡು ಟಾಪಿಕ್ ಅಥವಾ 2 ಸೆಕ್ಷನ್ ಹೇಳ್ತೇನೆ, ಅವಷ್ಟು ಮಾಡ್ರಿ. ಇಟ್ಸ್ ಮೋರ್ ದನ್ ಸಫಿಷಿಯಂಟ್. ಯು ವಿಲ್ ಬಿ ಏಬಲ್ ಟು ಸ್ಕೋರ್, ಐ ಗ್ಯಾರಂಟಿ ದಟ್ ಯು ವಿಲ್ ಬಿ ಏಬಲ್ ಟು ಸ್ಕೋರ್ 65+ ಇನ್ ಯುವರ್ ಎಕ್ಸಾಮ್ಸ್. MCQಗಷ್ಟೇ ಸ್ವಲ್ಪ ನೀವು ಥರೋ ಇರ್ಬೇಕು. ಅದು 1-2 ತಪ್ಬೋದು ಆನ್ ಆನ್ ಎವರೇಜ್ ಸ್ಟೂಡೆಂಟ್ಸ್.
ಇಲ್ಲ ಎಲ್ಲಾನು ಆರಾಮ್ ನೀವು ಸಾಲ್ವ್ ಮಾಡ್ಬೋದು. ಈಗ ಇಲ್ಲಿ ನೋಡ್ರಿ, ಫಸ್ಟ್ ಡಿ ಸೆಕ್ಷನ್ ದಿಂದ ಸ್ಟಾರ್ಟ್ ಮಾಡ್ತೇನೆ, ಅಂದ್ರೆ 5 ಮಾರ್ಕ್ಸ್ ಥಿಯರಿ. 5 ಮಾರ್ಕ್ಸ್ ಥಿಯರಿ ಒಳಗೆ ಯು ಆರ್ ನೋಯಿಂಗ್ ದಟ್ ಯು ಆರ್ ರಿಕ್ವೈರ್ಡ್ ಟು ಆನ್ಸರ್ 3 ಔಟ್ ಆಫ್ 6. 3 ಟಚ್ ಮಾಡ್ಬೇಕ್ರಿ, 6 ಕ್ವಶನ್ಸ್ ಇರ್ತಾವ. ನಾವು ಹಿಯರ್ ಇಫ್ ಯು ಅಬ್ಸರ್ವ್ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ತರ, ದೀಸ್ ಆರ್ ಫಸ್ಟ್ 4 ಟಾಪಿಕ್ಸ್. ಇಲ್ಲಿ ಕೆಳಗೆ ತಗೊಂಡ್ರೆ ದೀಸ್ ಆರ್ ಲಾಸ್ಟ್ 4 ಟಾಪಿಕ್ಸ್. If you observe 39th question, 1 touch ಆಯ್ತ್ರಿ. ಕರೆಂಟ್ ಎಲೆಕ್ಟ್ರಿಸಿಟಿ 41 ಟಚ್ ಆಯ್ತು, ಅಂದ್ರೆ 2 ಅದು. ಈಗ ಬ್ಯಾಡ್ ಲಕ್ ಅನ್ಬೋದು, ಮೂವಿಂಗ್ ಚಾರ್ಜಸ್ ಮೇಲೆ ಬರ್ಲಿಲ್ಲಪ್ಪ, EMI ಮೇಲೆ ಬಂತು, ಐ ಹ್ಯಾವ್ ನಾಟ್ ಸ್ಟಡಿಡ್. ಒಟ್ಟ ಟೆನ್ಷನ್ ಮಾಡ್ಕೋಬೇಡ್ರಿ. ಇಲ್ಲಿ ಕೆಳಗೆ ನೀವು ಅಬ್ಸರ್ವ್ ಮಾಡಿದ್ರೆ 43 ಟಚ್ ಆಗ್ತದ, 44 ಟಚ್. ಸೊ ಯು ಆರ್ ಪ್ರಿಪೇರಿಂಗ್ ಫಾರ್ 4 ಕ್ವಶನ್ಸ್, ಯು ಆರ್ ರಿಕ್ವೈರ್ಡ್ ಟು ಆನ್ಸರ್ 3. ಯಾವುದೂ ಒಂದು ಟಫ್ ಅನಿಸಿದ್ರೂ ನಿಮ್ಗೆ ಇನ್ನೊಂದು ಬರ್ತದೆ. ಆಮೇಲೆ ಇದು 43rd ಕ್ವಶನ್ ಏನದ, ಇಟ್ ಈಸ್ ಸ್ಪ್ಲಿಟ್ ಟೈಪ್. ನಿಮ್ಗೆ ಗೊತ್ತಿದ್ದಂಗ ಅದ 2+2+1 ಇರ್ಬೋದು, ಅಥವಾ 1+4 ಮಾಡ್ಬೋದು, ಈ ಟೈಪ್. ಸೊ ಇವು ನೀವು ಟಾಪಿಕ್ಸ್ ಪ್ರಿಪೇರ್ ಮಾಡಿದ್ರ ಅಂತೇಳಿ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಇವನ್ ಇನ್ 3 ಮಾರ್ಕ್ಸ್ ಅಂಡ್ 2 ಮಾರ್ಕ್ಸ್ ಸೆಕ್ಷನ್. ಇವು ಟಾಪಿಕ್ಸ್ ನೀವು ತಯಾರು ಮಾಡಿ. ಸೆಮಿಕಂಡಕ್ಟರ್ ಒಳಗೆ 99% he will ask either half wave rectifier or full wave rectifier. ಅದು ಬಿಟ್ಟು ಬೇರೆ ಕ್ವಶನ್ಸ್ ಅದಾವ. ಸೊ ಈಗ ನೀವು ಫಸ್ಟ್ 4 ಲಾಸ್ಟ್ 4 ಮಾಡಿದ್ರ ಅಂತೇಳಿ ಈಸಿಲಿ ನಿಮ್ದು 5 ಮಾರ್ಕ್ಸ್ ಥಿಯರಿ ಟಚ್ ಆಗಿ. ಸೊ ಇದ್ರ ಮೇಲಿಂದ ಇಂಪಾರ್ಟೆಂಟ್ ಕ್ವಶನ್ಸ್, ಆಮೇಲೆ ಆ ಟಾಪಿಕ್ ಮೇಲೆ 5 ಮಾರ್ಕ್ಸ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ನಾ ವಿಡಿಯೋ ಮಾಡಿ ಬಿಟ್ಟಿದ್ದದ. ಇಲ್ಲಿ ಅದ್ರ ಥಂಬ್ನೇಲ್ ಇಟ್ಟೇನೆ ನೋಡ್ರಿ, ಇದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಡ್ತೇನೆ. ಯು ಕ್ಯಾನ್ ಗೋ ಥ್ರೂ ಇಟ್. ಅಲ್ಲಿ ನಿಮಗೆ ಅದ್ರದ್ದು PDF ಸಿಗ್ತದೆ. PDF ನೀವು ತಗೊಂಡು ಸ್ಟಡಿ ಮಾಡ್ಬೋದು. ಸೊ ಇವು ನಿಮ್ದು 5 ಮಾರ್ಕ್ಸ್ ಥಿಯರಿ ಆಯ್ತು. 5 ಮಾರ್ಕ್ಸ್ ಪ್ರಾಬ್ಲಮ್ಸ್ ಬಂದು ಅಂತೇಳಿ ಪಾರ್ಟ್ ಡಿ ಸೆಕ್ಷನ್ ತಗೊಂಡ್ವಿ ಅಂದ್ರೆ, ಪ್ರಾಬ್ಲಮ್ಸ್ ಬಂದು ಅಂದ್ರೆ ಆಸ್ ಯು ಆರ್ ನೋಯಿಂಗ್ ಯು ಆರ್ ರಿಕ್ವೈರ್ಡ್ ಟು ಆನ್ಸರ್ ಎನಿ 2 ಔಟ್ ಆಫ್ 4. ಅಗೈನ್ ಇಫ್ ಯು ಅಬ್ಸರ್ವ್ ಹಿಯರ್, ಫಸ್ಟ್ 4 ಟಾಪಿಕ್ಸ್ ನೀವು ಮಾಡಿದ್ರೆ ನಿಮ್ದು 2 ಪ್ರಾಬ್ಲಮ್ ಟಚ್. ಬಟ್ ವಾಟ್ ಐ ಸಜೆಸ್ಟ್ ಇಸ್ ಜನರಲಿ ಇದು ಒಂದು ಎಕ್ಸ್ಟ್ರಾ. ಆಗಲೇ ಹೇಳದಲ್ರಿ, ಅಲ್ಟರ್ನೇಟಿಂಗ್ ಕರೆಂಟ್ ಮೇಲಿಂದ ನ್ಯೂಮರಿಕಲ್ಸ್ ಮಾಡ್ರಿ. 99% ಇಟ್ ವಿಲ್ ಬಿ ಫ್ರಮ್ ಅಲ್ಟರ್ನೇಟಿಂಗ್ ಕರೆಂಟ್. 1 ಈಸ್ ಶೂರ್, ಯಾಕಂದ್ರೆ EMI ಒಳಗೆ 5 ಮಾರ್ಕ್ಸ್ ವರ್ತ್ ಅಂತ ಪ್ರಾಬ್ಲಮ್ಸ್ ಇಲ್ಲ. ಬಂದ್ರೆ AC ಒಳಗೆ ಬರ್ತದೆ. ಲಾಸ್ಟ್ 10 ಇಯರ್ಸ್ ತಗೊಂಡ್ರೆ ಒಂದು ಸಲ ಅಷ್ಟೇ EMI ಮೇಲೆ ಬಂದದ, ಎಲ್ಸ್ ಎವ್ರಿ ಟೈಮ್ ಹ್ಯಾಸ್ ಆಸ್ಕ್ಡ್ ಆನ್ AC. ಸೊ AC ಮೇಲಿಂದ ಪ್ರಾಬ್ಲಮ್ಸ್ ಮಾಡ್ರಿ, ಒಟ್ಟೆ ಬಿಡ್ಬೇಡ್ರಿ, ಈಸಿ ಅದ. 3 ಟೈಪ್ ಅದಾವ. ಅಲ್ಟರ್ನೇಟಿಂಗ್ ಕರೆಂಟ್ ಮೇಲಿಂದ ನಾನು ಪ್ರಾಬ್ಲಮ್ಸ್ ವಿಡಿಯೋ ಮಾಡಿದ್ದದ, ಇಲ್ಲಿ ಕೆಳಗೆ ನಿಮಗೆ ಥಂಬ್ನೇಲ್ ಕಾಣ್ತೈತೆ ನೋಡ್ರಿ. ಸೊ ಅದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಡ್ತೇನೆ. ಸೊ ಅಲ್ಟರ್ನೇಟಿಂಗ್ ಕರೆಂಟ್ ಪ್ರಾಬ್ಲಮ್ಸ್ ಮಾಡ್ರಿ. ಫಸ್ಟ್ 3 ಟಾಪಿಕ್ ದಾಗಿಂದ ಪ್ರಾಬ್ಲಮ್ಸ್ ಮಾಡ್ರಿ. ದಟ್ ಈಸ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂಡ್ ಕರೆಂಟ್ ಎಲೆಕ್ಟ್ರಿಸಿಟಿ. ಇಲ್ಲಿ ನಿಮ್ದು 1 ಆಯ್ತು, ಇಲ್ಲಿ 2 ಆಯ್ತು, AC ದೊಳಗಿಂದ 1 ಇದು 3ನೇ ತರ. ಯು ಆರ್ ರಿಕ್ವೈರ್ಡ್ ಟು ಟಚ್ ಹೌ ಮಚ್ 2. ಈಸಿಲಿ ಟಚ್ ಆಯ್ತೇನಿಲ್ರಿ. ಆಮೇಲೆ ಇದ್ರಾಗ ಕರೆಂಟ್ ಎಲೆಕ್ಟ್ರಿಸಿಟಿ ಆರ್ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಅಂದನ ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ 99% ಇಟ್ ವಿಲ್ ಬಿ ಆನ್ ಕರೆಂಟ್ ಎಲೆಕ್ಟ್ರಿಸಿಟಿ. ಸೊ ಇವನ್ ಯು ವಿಲ್ ಗೆಟ್ ಪ್ರಾಬ್ಲಮ್ಸ್ ಆನ್ ದೀಸ್ ಇನ್ ಮೈ ವಿಡಿಯೋಸ್. ಈ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಮೇಲೂ ಮಾಡೇನ, ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್ ಮೇಲೂ ಮಾಡೇನ, ಕರೆಂಟ್ ಎಲೆಕ್ಟ್ರಿಸಿಟಿ ಮೇಲೆ ಮಾಡೇನ, ಅಲ್ಟರ್ನೇಟಿಂಗ್ ಕರೆಂಟ್ ಮೇಲೆ ಮಾಡೇನ. You go through those videos, you will get numerical problems, and I guarantee that you will get the same or similar problems in your annual exam. ಇದು ಶೂರ್ ಅಂದಾಗ. ಸೊ ಇದ್ರದ್ದು ಪ್ಲೇ ಲಿಸ್ಟ್ ಅಂದ್ರೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಎಲ್ಲ ಕೂಡಿಸಿ ಒಂದು ಪ್ಲೇ ಲಿಸ್ಟ್ ಮಾಡಿದ್ದದ. ಅದ್ರದ್ದು ಲಿಂಕ್ ಏನ್ ಮಾಡ್ತೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಡ್ತೇನೆ. ಸೊ ಇಲ್ಲಿ ನಿಮ್ದು ಥಿಯರಿ ಆಯ್ತು, ಪ್ರಾಬ್ಲಮ್ಸ್ ಆಯ್ತು. ಸೊ 15 ಮಾರ್ಕ್ಸ್ ಥಿಯರಿ ರೀ, 10 ಮಾರ್ಕ್ಸ್ ಪ್ರಾಬ್ಲಮ್ಸ್. ಸೊ ಡಿ ಸೆಕ್ಷನ್ 25 ಈಸಿ ಆಯ್ತು, ಜಸ್ಟ್ ಬೈ ಸ್ಟಡಿಂಗ್ 4 ಟಾಪಿಕ್ಸ್ AC ದಾಗಿಂದ ಪ್ರಾಬ್ಲಮ್ಸ್ ಮಾಡಿದ್ರೆ. ಈಗ ಪಾರ್ಟ್ ಸಿ ಬರೋಣ, 3 ಮಾರ್ಕ್ಸ್ ಕ್ವಶನ್. ಈಗ ಯು ಆರ್ ರಿಕ್ವೈರ್ಡ್ ಟು ಆನ್ಸರ್ ಎನಿ 5 ಔಟ್ ಆಫ್ 9. ಯು ಆರ್ ರಿಕ್ವೈರ್ಡ್ ಟು ಆನ್ಸರ್ 5 ಔಟ್ ಆಫ್ 9. ಇಫ್ ಯು ಅಬ್ಸರ್ವ್ ಹಿಯರ್, ಫಸ್ಟ್ 4 ಟಾಪಿಕ್ಸ್ ಇಫ್ ಯು ಟೇಕ್, you are able to touch
4 questions, that is 30, 31, 32, 33. ನಂದು ಥಿಯರಿ ಪ್ರಕಾರ ಫಸ್ಟ್ 4 ಲಾಸ್ಟ್ 4 ಒಳಗೆ ನಿಮಗೆ ಇದು 38 ಟಚ್ ಆಯ್ತು. 3 ಮಾರ್ಕ್ಸ್ ಒಳಗೆ ಮಾಡೆಲ್ ಕ್ವಶನ್ ಪೇಪರ್ ಒಳಗೆ ಏನ್ ಮಾಡ್ಯಾನ್ರಿ, ನ್ಯೂಕ್ಲಿಯರ್ ಮೇಲೆ ನ್ಯೂಮರಿಕಲ್ ಪ್ರಾಬ್ಲಮ್ ಇಟ್ಟಾನ. ಇದು ಸಹ ನಾ ಏನ್ ಮಾಡ್ಯಾನ, ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ಯಾನ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಇರ್ತದೆ, ಯು ಕ್ಯಾನ್ ಗೋ ಥ್ರೂ ಇಟ್. ಆಮೇಲೆ ಇದ್ರ ಮೇಲೆ ನಾ ಇಲ್ಲಿ ವಿಡಿಯೋ ಮಾಡೇನೆ, ಅದ್ರೊಳಗೆ PDF ಯೂತ್ರದ್ದು ಇಟ್ಟೇನೆ, ಡ್ಯುಯಲ್ ನೇಚರ್ ಅಟಮ್ ಮೇಲೆ ಸಹ ಅವತನ್ ಬಿಡಿಸ್ರಿ. ಇಫ್ ಯು ಫೀಲ್ ಎನಿ ಡಿಫಿಕಲ್ಟಿ ಇನ್ ದಟ್, ಯು ಕ್ಯಾನ್ ಗಿವ್ ಮಿ ಯುವರ್ ಫೀಡ್ಬ್ಯಾಕ್. ಐ ವಿಲ್ ಸಾಲ್ವ್ ಅಂಡ್ ಅಪ್ಲೋಡ್ ದಿ ವಿಡಿಯೋ. ಈಗ ಇದು ನಿಮಗೆ ಪ್ರಾಬ್ಲಮ್ಸ್ ಯಾರಿಗೆ ಡಿಫಿಕಲ್ಟ್ ಅನಿಸ್ತದ, 38 34 ಈಸಿಲಿ ಮಾಡ್ಬೋದು, ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್. ಅಂಡ್ ಫಾರ್ 3 ಮಾರ್ಕ್ಸ್ 100% ಇಟ್ ವಿಲ್ ಬಿ ಕ್ವಶನ್ ಆನ್ ಡಯಾ, ಪ್ಯಾರಾ ಅಂಡ್ ಫೆರೋ. ಎನಿ 3 ಕ್ಯಾರೆಕ್ಟರಿಸ್ಟಿಕ್ ಆಫ್ ಈಚ್ ಅಥವಾ ಎನಿ 3 ಡಿಫರೆನ್ಸ್ ಈ ಟೈಪ್ ಕೇಳ್ತಾನೆ. ಸೊ ಇದು ನೀವು ಇಷ್ಟು ಮಾಡಿದ್ರ ಅಂದ್ರೆ ಫಸ್ಟ್ 4 ಬದಲಿ ಫಸ್ಟ್ 5 ಟಾಪಿಕ್ಸ್ ನೀವು ಮಾಡಿದ್ರ ಅಂತ ಹೇಳಿ. ಸೊ ಇಲ್ಲಿ ಎಕ್ಸ್ಟ್ರಾ ಯಾವ್ದಾಯ್ತು, ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್. ನೀವು ಬುಕ್ ತೆಗೆದು ಕೂತ್ರೆ ಹಾಫ್ ಆನ್ ಅವರ್ ಒಳಗಂದ್ರೆ ಮುಗಿತದ ಆ ಟಾಪಿಕ್ ನಿಮ್ದು ಸ್ಟಡಿ. ಈಸಿಲಿ ನಿಮ್ಗೆ ಅಲ್ಲಿ ಏನ್ ಬಂತ್ರಿ, 3 ಮಾರ್ಕ್ಸ್ ಬಂತು. ಈಗ ಅದ್ರದ್ದು ಮತ್ತೆ ಇಲ್ಲಿ ನೋಡ್ರಿ, ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ಇಟ್ಟಿದ್ದೆ, ಅದ್ರ ಥಂಬ್ನೇಲ್ ಇಟ್ಟೇನ ವಿಡಿಯೋ ಮಾಡಿದ್ದೆ. ಲಿಂಕ್ ಅಗೇನ್ ಐ ವಿಲ್ ಬಿ ಗಿವಿಂಗ್ ಇನ್ ದಿ ಡಿಸ್ಕ್ರಿಪ್ಷನ್ ಬಾಕ್ಸ್. ನಾವು ಕಮಿಂಗ್ ಟು ದಿ ಪಾರ್ಟ್ ಬಿ, 2 ಮಾರ್ಕ್ಸ್ ಅದು ತಗೊಂಡು ಬಂದು. ಅಗೈನ್ 2 ಮಾರ್ಕ್ಸ್ ಯು ಆರ್ ರಿಕ್ವೈರ್ಡ್ ಟು ಆನ್ಸರ್ ಎನಿ 5 ಔಟ್ ಆಫ್ 9. 2 ಮಾರ್ಕ್ಸ್ ಅದು 5 ಟಚ್ ಮಾಡ್ಬೇಕ್ರಿ. ಈಗ ನಮ್ ಮೆಥಡ್ ಪ್ರಕಾರ ಹೋದ್ರ ಫಸ್ಟ್ 4 ಟಾಪಿಕ್ಸ್ ತಗೊಂಡ್ರಿ ಅಂತ ಹೇಳಿರಿ. ಇಲ್ಲಿ ಎಷ್ಟು ಟಚ್ ಅದು ನೋಡ್ರಿ, 2 ಮಾರ್ಕ್ಸ್ 3 ಟಚ್ ಆಯ್ತು. ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್ ಸ್ವಲ್ಪ ಮಾಡ್ರಿ, ಹಾಫ್ ಆನ್ ಅವರ್ದಾಗ ಮುಗಿತದ ನಿಮ್ದು ಅದ್ರ ಸ್ಟಡಿ. ಇಲ್ಲೊಂದು ನಿಮಗ್ ಬಂತು. ಸೆಮಿ ಕಂಡಕ್ಟರ್ ಲಾಸ್ಟ್ 4 ಒಳಗೆ ಬಂತು, ಇಲ್ಲೊಂದು ಬಂತು. ಸೊ ನಿಮ್ದು 1, 2, 3, 4, 5. ಸೊ 5 ಕ್ವಶನ್ಸ್ ಟಚ್. ಪ್ರಿಕಾಷನ್, ಒಂದ್ ಯಾವ್ದೋ ಟಫ್ ಬಂತಪ್ಪ ಅಥವಾ ನಮ್ಗೆ ಗೊತ್ತಾಗ್ಲಿಲ್ಲ, ಆವಾಗ ಇಲ್ಲಿ ಕೆಳಗೆ ಬರ್ದೆ ನೋಡ್ರಿ, ಎಕ್ಸ್ಟ್ರಾ ಯು ಕ್ಯಾನ್ ಸ್ಟಡಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಇದು ಈಸಿ ಅದರಿ ಟಾಪಿಕ್. ಇದು ಒಂದು ಹಾಫ್ ಆನ್ ಅವರ್ ಅಥವಾ 20 ಮಿನಿಟ್ಸ್ ಅನ್ಬೋದು ಈ ಟಾಪಿಕ್ ನೀವು ಕವರ್ ಮಾಡ್ಲಿಕ್ಕೆ. ಇದ್ರೊಳಗೆ ಇದು ಒಂದು 2 ಮಾರ್ಕ್ಸ್ ನಕ್ಕಿ ಬರ್ತದೆ. ವಾಟ್ ಈಸ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಈ ಟೈಪ್ ಕೇಳ್ಬೋದು, ಅಥವಾ ಯಾವ್ದಾರ ಒಂದು ರೇಸ್ ವೇವ್ ಲೆಂತ್ ಅಥವಾ ಅದ್ರದ್ದು ಯೂಸಸ್, ಈ ಟೈಪ್ ಹಿಂಗ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಒಳಗಿಂದ ಸಿಂಪಲ್ ಒಂದು 2 ಮಾರ್ಕ್ಸ್ ಕ್ವಶನ್. ಸೊ ಇದ್ರೊಳಗು ನಾ ಇಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಮತ್ತು ಸೆಮಿ ಕಂಡಕ್ಟರ್ಸ್ ಬಿಟ್ರೆ ಉಳ್ಕಿದ ಎಲ್ಲ ಟಾಪಿಕ್ 2 ಮಾರ್ಕ್ಸ್ 10 ಕ್ವಶನ್ಸ್. ಅಗೇನ್ ಯು ಕ್ಯಾನ್ ಗೋ ಥ್ರೂ ದಟ್ ವಿಡಿಯೋ, ಯು ವಿಲ್ ಗೆಟ್ PDF ಓವರ್ ದೇರ್. ಅದ್ರದ್ದು ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಡ್ತೇನೆ. ಫೈನಲಿ ಕ್ವಶನ್ ಪೇಪರ್ ಫಸ್ಟ್ ಪಾರ್ಟ್ ಅನ್ಬೋದು ನಾ ಹೇಳೋದ್ರೊಳಗಿಂದ ಲಾಸ್ಟ್ ಪಾರ್ಟ್, ದಟ್ ಈಸ್ MCQs. ಬಹಳಷ್ಟು ಮಕ್ಕಳಿಗೆ ಇದೇ ಡಿಫಿಕಲ್ಟ್ ಅನ್ನಿಸ್ತದ MCQs. ಫಿಲ್ ಇನ್ ದ ಬ್ಲಾಂಕ್ಸ್ ಮಾಡ್ಬೋದು, ಮೇಲಲ್ಲಿ ಆಪ್ಷನ್ಸ್ ಆನ್ಸರ್ಸ್ ಇರ್ತಾವೆ, ಜಸ್ಟ್ ನೋಡಿ ನೀವು ಫಿಲ್ ಇನ್ ದ ಬ್ಲಾಂಕ್ಸ್ ಒಳಗೆ ತುಂಬೋದದ. MCQ ಮಾಡ್ಬೇಕಾದ್ರೆ ಒಂದ್ ಹೇಳ್ತೇನೆ ನೋಡ್ರಿ. ಫಸ್ಟ್ ಎಲ್ಲಾ ಫಿಸಿಕಲ್ ಕ್ವಾಂಟಿಟಿದ SI ಯೂನಿಟ್ಸ್ ನೋಡ್ಕೋರಿ. ಎಲ್ಲಾ ಫಿಸಿಕಲ್ ಕ್ವಾಂಟಿಟೀಸ್ SI ಯೂನಿಟ್ಸ್ ಅದು MCQ ಟೈಪ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಕ್ ಫೀಲ್ಡ್ ಅದ, ಇದ್ರದ್ದು SI ಯೂನಿಟ್ ನ್ಯೂಟನ್ ಪರ್ ಕೂಲಮ್ ಅಂತ ನಾವು ಜನರಲಿ ಯೂಸ್ ಮಾಡ್ತೇವೆ. ಬಟ್ ವಿ ನೋ ದಟ್ E is equal to dV/dx. dV/dx ದಿಂದ I can even write it as volt per meter. ಆಪ್ಷನ್ಸ್ ಒಳಗೆ ಇದು ಕೊಡ್ಬೋದು, SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಅಂತ ಕೇಳ್ಬೋದು. ಸೊ ಹಿಂಗ ಎಲ್ಲಾ ಕ್ವಾಂಟಿಟೀಸ್, ಜಸ್ಟ್ ನಾ ಇಲ್ಲಿ ಒಂದು ಎಕ್ಸಾಂಪಲ್ ಹೇಳಿದ್ದೆ, ಕ್ವಾಂಟಿಟೀಸ್ SI ಯೂನಿಟ್ಸ್ ಎಲ್ಲ ನೋಡ್ಕೋರಿ. ಒಂದು ಸೆಕೆಂಡ್, ಗೋ ಥ್ರೂ ಆಲ್ ದಿ ಫಾರ್ಮುಲಾಸ್ ವಿಚ್ ಯು ಗೆಟ್ ಇನ್ ದಿ ಬುಕ್. ಈಗ ಇಲ್ಲಿ ಎಕ್ಸಾಂಪಲ್ ಕೂಲಮ್ಸ್ ಲಾನ ತೋದನ, ಫೋರ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು Q1 Q2 by R². F ಮತ್ತು R ಹೆಂಗ್ ರಿಲೇಟೆಡ್ ಅದರಿ, ಇನ್ವರ್ಸ್ಲಿ. So simple he may ask, if R is increased 2 times, what will be the value of force? So double ಆಯ್ತಂದ್ರೆ R ಡಿನಾಮಿನೇಟರ್ ದಾಗ ತುಂಬಿದ್ರೆ 2 ಇದ್ದದ್ದು 4 ಆಗ್ತದೆ. ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂದ್ರೆ F ಇದ್ರೆ F/4 ಆಗ್ತದೆ. ಈ ಟೈಪ್ ಕೇಳ್ಬೋದು ನಾವು. ಸೊ ಎಲ್ಲ ಫಾರ್ಮುಲಾಸ್, ಆಮೇಲೆ ಅವತ್ತರದ್ದು ವೆಕ್ಟರ್ ಫಾರ್ಮ್ ಹಾಕ್ಬೋದು MCQ ಒಳಗೆ, ವೆಕ್ಟರ್ ಫಾರ್ಮ್ ಒಳಗೆ ಹಾಕ್ಬೋದು. ಅಥವಾ ಥರ್ಡ್ ಹಿಂಗೂ ಮಾಡ್ಬೋದು, ಯಾವ್ದಾರು ಒಂದು ನೀವು ಎಕ್ಸ್ಪ್ರೆಷನ್ ತಗೊಂಡ್ರೆ ಟಾರ್ಕ್ ಇಸ್ ಈಕ್ವಲ್ ಟು PE into sin θ. ಸೊ ಟಾರ್ಕ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಕೇಳ್ಬೋದು.
ಮ್ಯಾಕ್ಸಿಮಮ್ ಎಷ್ಟಂತ್ರಿ, ಅಥವಾ ಫಾರ್ ವಾಟ್ ಆಂಗಲ್ ಇಟ್ ಈಸ್ ಮ್ಯಾಕ್ಸಿಮಮ್ ಆರ್ ಫಾರ್ ವಾಟ್ ಆಂಗಲ್ ಇಟ್ ಈಸ್ ಮಿನಿಮಮ್, ಅಂದ್ರೆ ಎಫ್ ಇಸ್ ಈಕ್ವಲ್ ಟು ಕ್ಯೂ ವಿ ಬಿ ಸೈನ್ ಥೀಟಾ. ಈ ಟೈಪ್ ಫಾರ್ಮುಲಾಸ್ ಎಲ್ಲ ನೋಡ್ಕೋರಿ, ಅದು ಯಾವ ಆಂಗಲ್ ಮ್ಯಾಕ್ಸಿಮಮ್ ಮಿನಿಮಮ್ ಈ ಟೈಪ್. ದೆನ್ ಫೋರ್ತ್, ಗೋ ಥ್ರೂ ಆಲ್ ದಿ ಡೆಫಿನಿಷನ್ ಮೇಲೆ ಅವತರ ಎಕ್ಸ್ಪ್ರೆಷನ್ ಮೇಲೆ ಅದ ನೋಡ್ಕೊ. ಈಗ ಇದ್ರದ್ ಬಿಟ್ಟು ನಾ ಪ್ರತಿಯೊಂದು ಟಾಪಿಕ್ ಮೇಲೆ ಒಂದು 20 MCQs ತಗೊಂಡು ನಾನು ವಿಡಿಯೋಸ್ ಮಾಡಿದ್ದದ. ಇಫ್ ಯು ಹ್ಯಾವ್ ನಾಟ್ ಗೋನ್ ಥ್ರೂ ಇಟ್, ಪ್ಲೀಸ್ ಗೋ ಥ್ರೂ ಇಟ್. ಅಗದಿ ಈಸಿ MCQs ನಾನು ತಗೊಂಡಿಲ್ಲ. ನಂದು ಥಿಂಕಿಂಗ್ ಏನಂದ್ರೆ, ಅಗದಿ ಈಸಿ ನಿಮಗೆ ಬರೋ ಹಂತದ MCQ ಎಲ್ಲ ತಗೊಂಡು ಸಾಲ್ವ್ ಮಾಡಿದ್ರೆ ಇಟ್ಸ್ ಆಫ್ ನೋ ಯೂಸ್ ಅಥವಾ ನೋ ಹೆಲ್ಪ್ ಅಂತ ಹೇಳಿ ನಂದು ಥಿಂಕಿಂಗ್. I have taken MCQs of one level which will be helpful to you. So you can go through all those videos. ಪ್ರತಿಯೊಂದು ಟಾಪಿಕ್ ಮೇಲೆ 20 MCQs ಅದಾವ. ನೀವು ಅದು ಮಾಡಿದ್ರೆ ನನ್ನ ಅಂದಾಜ್ಲೆ ಇಫ್ ಯು ಅಂಡರ್ಸ್ಟ್ಯಾಂಡ್ ದೋಸ್ ಬಿಡಿಸಿದ್ರ ಅಂದ್ರೆ ನಿಮ್ದು MCQs ಒಳಗೂ ಏನ್ ಡಿಫಿಕಲ್ಟ್ ಆಗ್ಲಿಕ್ಕಿಲ್ಲ. ಇದಂತೂ ಎಲ್ಲಾ ಟಾಪಿಕ್ಸ್ ಮೇಲೆ ನಾ ಏನ್ ಮಾಡ್ರಿ MCQs ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದದ. ಸೊ ಪ್ಲೀಸ್ ಗೋ ಥ್ರೂ ದಿಸ್. ಇಷ್ಟು ಮಾಡಿದ್ರೆ ಸಾಕು, ನೀವು ಬಹಳ ಎಕ್ಸ್ಟ್ರಾ ಎಲ್ಲ ತಗೊಂಡು ಡಿಟೇಲ್ ಆಗಿ ಮಾಡ್ಬೇಕಂತಿಲ್ಲ. ಸೊ ಫಸ್ಟ್ 4 ಟಾಪಿಕ್ಸ್, ಲಾಸ್ಟ್ 4 ಟಾಪಿಕ್ಸ್, ಅದ್ರ ಜೊತೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, AC ಮೇಲಿಂದ ನ್ಯೂಮರಿಕಲ್ಸ್, ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್ ಒಳಗಿಂದ ಡಯಾ ಪ್ಯಾರಾ ಫೆರೋ, ಇಷ್ಟು ನೀವು ಮಾಡಿದಂದ್ರ ಈಸಿಲಿ ಯು ಕ್ಯಾನ್ ಸ್ಕೋರ್ ಮೋರ್ ದ್ಯಾನ್ 60, ವಿಚ್ ಈಸ್ very easy and I am sure. So lastly, all the best for your coming exams. Do well. ನಾ ಮಾಡಿದ ವಿಡಿಯೋಸ್ ಅದು ನಿಮಗೆ ಎಷ್ಟು ಹೆಲ್ಪ್ ಆಗ್ಯದ ಅನ್ನೋದು ಪ್ಲೀಸ್ ಲೆಟ್ ಮಿ ನೋ ಇನ್ ದಿ ಕಮೆಂಟ್ ಬಾಕ್ಸ್.